ಇದೋ ನಿಮಗಾಗಿ ಒಂದು ಭಾವೋದ್ರಿಕ್ತ ಕಲ್ಪಿತ ಕತೆ. ಶೀರ್ಷಿಕೆ: ಮೌನದ ಹಾಡುವ. ಅವಳ ಹೆಸರು ಮಂಜರಿ. ಒಂದು ಹಳ್ಳಿಯ ಸಣ್ಣ ಮನೆಯ ಸೀತೆಯಾಗಿ ಗಂಡನಿಲ್ಲದ ಮನೆಯ ಸುತ್ತಲೂ ಏಕಾಂತವಾಗಿ ದಿನಗಳನ್ನು ಸಾಗಿಸುತ್ತಿದ್ದಳು. ಗಂಡ ರಮೇಶ್ ಬಡತನವನ್ನು ತೊಲಗಿಸಲು ದೂರದ ಊರಿಂದು ನಗರಕ್ಕೆ ಹೋಗಿದ್ದ. ಮನೆಯಲ್ಲಿದ್ದ ಮಂಜರಿಗೆ ದಿನಗಳು ಕಳೆದು ಹೋಗುವಂತಾಗಿತ್ತು. ಆಕೆಯ ಹೃದಯದಲ್ಲಿ ಇನ್ನೂ ಮೊಳಕು ಹಾಕಿದ್ದ ಹಳೆಯ ನೆನಪುಗಳು, ಅಂದರೆ ಅವಳ ಮೊದಲ ಪ್ರೀತಿ ಶಶಿ. ಬಾಲ್ಯದಲ್ಲಿ ಪ್ರೀತಿಸಿದವನಾದರೂ ಅವನನ್ನು ಮದುವೆಯಾಗಲಾಗದೆ ಕುಟುಂಬದ ಒತ್ತಡಕ್ಕೆ ಶರಣಾಗಿ ಮಂಜರಿ ರಮೇಶನ ಜೀವನದಲ್ಲಿ ಬೆಸೆದುಕೊಂಡಳು. ಆದರೆ ಅವನ ಹಿತಾಶೆಗೆ ಮೀರಿ ಆ ಹಳೆಯ ಪ್ರೇಮ ಹೂವಿನಂತನೇ ಹಸಿರು ಕಾಪಾಡಿಕೊಂಡು ಬಾಕಿಯಿತ್ತು. ಒಂದು ದಿನ ರಾತ್ರಿ ಮನೆಯ ಹೊರಗೆ ಗಾಳಿಯ ಹೊಳಪಿನಲ್ಲಿ ಯಾರೋ ನಿಂತಿದ್ದಾರೆಂಬ ಅನುಮಾನ ಆಕೆಗೆ ಜಾಗೃತಿಯಾಯಿತು. ಬಾಗಿಲು ತೆರೆದಾಗ ಶಶಿ ಅಚಾನಕ್ ಎದುರು ನಿಂತಿದ್ದ. ಎರಡು ಕಣ್ಣುಗಳಲ್ಲಿ ಅಳಕೂಟದ ಹೊಳೆ, ಜುಜುಬಾ ಕಣ್ಣುಗಳಿಂದ ಮಾತ್ರ ಮಾತನಾಡುತ್ತಿದ್ದ. ಮಂಜರಿ, ನಾನು ನೋಡುವಾಗಿಲ್ಲ, ಆದರೆ ಮನಸ್ಸಿನಲ್ಲಂತೂ ನೀನೇಯ ಎಂದು ಶಶಿಯ ಮಾತುಗಳು ಮಂಜರಿಯ ಹೃದಯವನ್ನು ನಡುಗಿಸಿತು. ಬೇಡ ಶಶಿ, ಈಗ ನಾನು ಹೆಂಡತಿ. ಅದೆಲ್ಲ ಹಳೆ ಕತೆಗಳು. ಮಂಜರಿ ಶಬ್ದ ಬಿಟ್ಟಳಾದರೂ ಹೃದಯ ಕೇಳಲಿಲ್ಲ. ಆದರೂ ರಾತ್ರಿ ಪ್ರಪಂಚ ಬಿದ್ದು ಹೋದಾಗ ಮನದ ಮೌನದಲ್ಲಿ ಇಬ್ಬರೂ ಕದ್ದು ಮುಚ್ಚಿ ಮಾತಾಡುತ್ತಿದ್ದರು. ಅವರ ನಡುವಿನ ಪ್ರೀತಿ ಅಳಿಯದ ಗುರುತು. ನಾನು ದಿನವೂ ಬರುತ್ತೀನಿ, ನಿನ್ನನ್ನು ನೋಡುವಷ್ಟೇ ಸಾಕು ಅಂದ ಶಶಿ. ಆ ದಿನದಿಂದ ಮಂಜರಿ ನಿಗೂಢ ಬದುಕಿನ ಕತೆ ಆರಂಭವಾಯಿತು. ಪ್ರತಿದಿನ ರಾತ್ರಿ ಪಕ್ಕದ ತೋಟದಲ್ಲಿ ಶಶಿ ಬರೋದು. ಮಂಜರಿ ಅಜ್ಞಾತ ರೀತಿಯಲ್ಲಿ ಬಾಗಿಲಿನ ಹತ್ತಿರ ನಿಂತು ಅವನನ್ನು ನೋಡುವುದು. ಆಕೆಯ ಗಂಡ ಗೃಹದೂರ, ಮನಸ್ಸು ಹಳೆಯ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದು. ಒಂದು ದಿನ ಹಠಾತ್ ರಮೇಶ್ ಮನೆಗೆ ಬಂದುಬಿಟ್ಟ. ಅವನು ಬಂದ ದಿನ ಮಂಜರಿ ಅಳುತ್ತಿದ್ದಳು, ಶಶಿಯ ನೆನಪಿನಲ್ಲಿ. ಆದರೆ ಗಂಡನನ್ನು ನೋಡಿ ಅಳುವಿಕೆಯ ಅರ್ಥ ಬದಲಾಯಿಸಿಕೊಳ್ಳಬೇಕಾಯಿತು. ಏನಾಯಿತು ಮಂಜರಿ? ಯಾಕೆ ಅಳುತ್ತೀಯವೆ ಎಂದು ಕೇಳಿದಾಗ ಮಂಜರಿ ತನ್ನೊಳಗಿನ ಕಲ್ಲಾಗಿಬಿಟ್ಟ ನೋವನ್ನು ಮಿತವ್ಯಯವಾಗಿ ಉತ್ತರಿಸಿತು. ನೋವುಗಳಿಗೂ ಪ್ರೀತಿಗೂ ಹೆಸರಿಲ್ಲ ಗಂಡ. ಕತೆಯ ಕೊನೆಗೆ ಮಂಜರಿ ತನ್ನ ಹೃದಯದ ಪ್ರೀತಿ ಹಾಗೂ ಗಂಡನ ನಡುವಿನ ಸಂಘರ್ಷವನ್ನು ಸಹಿಸಿಕೊಂಡು ಬದುಕಿನಲ್ಲಿ ಏನು ಸಿಕ್ಕರೂ ಸಹಿಸಬೇಕಾದ ಒಂದು ಮಹಿಳೆಯ ನಿಜವಾದ ಹೋರಾಟವನ್ನು ತೋರಿಸುತ್ತದೆ. ಸಂದೇಶ: ಮಹಿಳೆಯ ಮನಸ್ಸಿನ ಆಳದ ನೋವು, ಪ್ರೇಮದ ತೀವ್ರತೆ, ಗಂಡನ ಪ್ರೀತಿಯ ನಿರೀಕ್ಷೆ.